31 ವರ್ಷದ ಬಳಿಕ 3 ದಶಕದ ಹಿಂದೆ ಮಾಡಿದಂತಹ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ಹುಬ್ಬಳ್ಳಿ ಪೊಲೀಸರು ಒಬ್ಬನನ್ನ ಬಂಧಿಸಿದ್ದಾರೆ. ಇನ್ನುಳಿದ ಆರೋಪಿಗಳ ಬಂಧನಕ್ಕೆ ಈಗ ವಿಶೇಷ ತಂಡ ಕೂಡ ರಚನೆಯಾಗಿದೆ. 3ನೇ ಆರೋಪಿ ಶ್ರೀಕಾಂತ್ ಪೂಜಾರಿ ಎನ್ನುವರನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಹುಬ್ಬಳ್ಳಿ ಪೊಲೀಸರಿಂದ ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಆರಂಭ ಆಗಿದೆ. ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣ ಇದು. ಆ ಪ್ರಕರಣದಲ್ಲಿ ಈಗಲ್ಲ 3 ದಶಕದ ಹಿಂದೆ ಆ ಹೋರಾಟದಲ್ಲಿ ಭಾಗಿಯಾಗಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಕರಣಕ್ಕೆ ಮರುಜೀವ ಕೊಟ್ಟು ಆ ಪ್ರಕರಣದಲ್ಲಿ 3ನೇ ಆರೋಪಿಯಾಗಿದ್ದ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನುಳಿದ ಆರೋಪಿಗಳ ಬಂಧನಕ್ಕಾಗಿ ವಿಶೇಷ ತಂಡ ಕೂಡ ರಚನೆಯಾಗಿದೆ. ಹುಬ್ಬಳ್ಳಿ ಪೊಲೀಸರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಆರಂಭ ಮಾಡಿದ್ದಾರೆ. ರಾಮ ಜನ್ಮ ಭೂಮಿಗಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ 3 ದಶಕದ ಹಿಂದೆ ಹೋರಾಟ ಆಗಿತ್ತು. ಆ ಸಂದರ್ಭದಲ್ಲಿ ಹೋರಾಟಗಾರರ ಮೇಲೆ ಕೇಸ್ಗಳು ದಾಖಲಾಗಿತ್ತು. ಅದಾಗೀಗ 31 ವರ್ಷ ಕಳೆದು ಹೋಗಿದೆ. ಈಗ ಆ ಪ್ರಕರಣಕ್ಕೆ ಮರುಜೀವ ಕೊಡ್ತಿದ್ದಾರೆ ಹುಬ್ಬಳ್ಳಿ ಪೊಲೀಸರು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಗುರುರಾಜ್ ಹುಗಾರಿಗ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, 3 ದಶಕದ ಹಿಂದಾಗಿದ್ದಂತ ಕೇಸ್ಗೆ ಈಗ ಮರುಜೀವ ಅಂತಂದ್ರೆ ಆಗಿದ್ದೇನು? ಈಗ ಹುಬ್ಬಳ್ಳಿ ಪೊಲೀಸರು ಆಕ್ಟಿವ್ ಆಗೋದಕ್ಕೆ ಏನ್ ಕಾರಣ? ಏನಾಗ್ತಿದೆ ಈ ಕೇಸ್ನಲ್ಲಿ? ಪ್ರತಿಮಾ 1992ರಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಆಗ ರಾಮ ಜನ್ಮಭೂಮಿ ವಿವಾದ ತಾರಕಕ್ಕೇರಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ಹುಬ್ಬಳ್ಳಿಯಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ನಡೆದಂತಹ ಗಲಭೆ ವೇಳೆ ಒಂದು ಅಂಗಡಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು. ಕಿಡಿಗೇಡಿಗಳು ಹಚ್ಚಿದಂತ ಬೆಂಕಿ ಹಿನ್ನೆಲೆಯಲ್ಲಿ ಅವತ್ತಿನ ಪೊಲೀಸರು 1992ರಲ್ಲಿ ಒಂದು FIR ಅನ್ನ ದಾಖಲಿಸ್ತಾರೆ ಹುಬ್ಬಳ್ಳಿಯ ಶಹರ ಪೊಲೀಸರು. ಆ ಪ್ರಕರಣದಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿ ಬೆಳವಣಿಗೆ ಆಗಿರಲಿಲ್ಲ. ಆರೋಪಿಗಳ ಹೆಸರು ಕೂಡ ಅವತ್ತು ಆ FIR ನಲ್ಲಿ ಇತ್ತು. ಆಗಿನ ಪೊಲೀಸರು ಅವ್ರನ್ನ ಯಾರು ಬಂಧಿಸೋದಿಲ್ಲ. ಆದ್ರೆ ಈಗ ಆ ಒಂದು ಪ್ರಕರಣಕ್ಕೆ ಮರುಜೀವ ಕೊಡುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. 31 ವರ್ಷಗಳ ನಂತರ ಇದೀಗ ಪೊಲೀಸ್ ಇಲಾಖೆ ಆ ಒಂದು FIR ನಲ್ಲಿ ಇದ್ದಂತಹ ಆರೋಪಿಗಳನ್ನ ಬಂಧಿಸಲಿಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಸ್ಥಳೀಯವಾಗಿ ಇಲ್ಲೇ ವಾಸವಿದ್ದಂತವ್ರು, ಯಾರು ಆರೋಪಿತರು ಅಂತ ಹೇಳಲಾಗ್ತಾ ಇದೆ, ಅವರನ್ನ ಈಗ ಬಂಧನ ಮಾಡ್ಲಿಕ್ಕೆ ಪೊಲೀಸರು ಹೊರಟಿರುವಂತದ್ದೇನಿದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಈಗ ಏನು ಒಂದ್ ಕಡೆ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಿಂದೆ ಕರಸೇವಕರು ಏನ್ ಪಣ ತೊಟ್ಟಿದ್ರು, ಅವರೆಲ್ಲರ ಶ್ರಮದ ಫಲವಾಗಿ, ಹೋರಾಟದ ಫಲವಾಗಿ ಇವತ್ತಲ್ಲಿ ಒಂದು ರಾಮ ಮಂದಿರ ತಲೆ ಎತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆ ಕರಸೇವಕರನ್ನ ಅವತ್ತಿನ ಅಂದ್ರೆ ಹೋರಾಟಗಾರರನ್ನ ಬಂಧಿಸುವಂತ ಕೆಲಸವನ್ನ ಈಗ ಪೊಲೀಸ್ ಇಲಾಖೆ ಮಾಡ್ಲಿಕ್ಕೆ ಹೊರಟಿದೆ. ಹಾಗಾಗಿ ಇದರ ಹಿಂದಿನ ಉದ್ದೇಶ ಸ್ಪಷ್ಟಗೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ 31 ವರ್ಷಗಳ ಕಾಲ ಪೊಲೀಸರು ಯಾವ ಕಾರಣಕ್ಕಾಗಿ ಮೌನವಾಗಿದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಅವ್ರು ಯಾರು ಕೂಡ ತಲೆಮರೆಸಿಕೊಂಡು ಹೋದಂತ ಆರೋಪಿತರಾಗಿರ್ಲಿಲ್ಲ. ಅವರೆಲ್ಲರೂ ಕೂಡ ಹುಬ್ಬಳ್ಳಿಯ ಇಲ್ಲೇ ಚನ್ನಪೇಟೆ ನಿವಾಸಿಗಳಾಗಿದ್ರು. ಈಗ ಅವರೆಲ್ಲರೂ ಕೂಡ 70-75 ವಯಸ್ಸಾಗಿದೆ. ಇಂತಹ ಸಂದರ್ಭದಲ್ಲಿ ವಯೋವೃದ್ಧರನ್ನ ಬಂಧಿಸ್ಲಿಕ್ಕೆ ಯಾವ ಕಾರಣಕ್ಕಾಗಿ ಹೊರಟಿದ್ದಾರೆ ಪೊಲೀಸರು ಅನ್ನುವಂಥದ್ದು ಕೂಡ ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗುತ್ತೆ. ಒಂದ್ ವೇಳೆ ಆರೋಪಿತರು ಇದುವರೆಗೆ ತಲೆಮರೆಸಿಕೊಂಡಿದ್ರು ಅಥವಾ ಬೇರೆ ಊರುಗಳಲ್ಲಿ ಹೋಗಿ ವಾಸವಾಗಿದ್ರಂದ್ರೆ ಮಾತ್ ಬೇರೆ. ಆದ್ರೆ ಅವರೆಲ್ಲರೂ ಕೂಡ ಹುಬ್ಬಳ್ಳಿಯ ನಿವಾಸಿಗಳೇ ಆಗಿದ್ರು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆ ಒಂದು 9 ಜನ ಆರೋಪಿಗಳ ಪೈಕಿ ಈಗಾಗಲೇ ಒಬ್ಬರನ್ನ ಕಳೆದ ಶುಕ್ರವಾರದಂದು ಒಬ್ಬರನ್ನ ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನ ಕೂಡ ಒಪ್ಪಿಸುವಂತ ಒಂದು ಪ್ರಯತ್ನವಾಗಿದೆ. ಅಷ್ಟೇ ಅಲ್ಲ, ಆ ಒಂದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಕರಣದಲ್ಲಿ A1 ಆರೋಪಿ ಅಂತ ಹೇಳಲಾಗ್ತದೆ. ಈಗ ಅವರು ಗಣ್ಯ ವ್ಯಕ್ತಿಗಳು ಕೂಡ ಆಗಿದ್ದಾರೆ ರಾಜಕೀಯವಾಗಿ. ಹಾಗಾಗಿ ಅವರ ಬಂಧನ ಕೂಡ ಪೊಲೀಸ್ ಇಲಾಖೆ ಮಾಡುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಉದ್ಭವಿಸ್ತದೆ. ಹಾಗಾಗಿ ಈ ಒಂದು ಕರಸೇವಕರು ಅವತ್ತಿನ ದಿವಸ ರಾಮ ಜನ್ಮಭೂಮಿಗಾಗಿ ನಡೆದಂತ ಗಲಭೆ ಸಂದರ್ಭದಲ್ಲಿ ಇವರು ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕಾಗಿ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿ 1992ರಲ್ಲಿ ದಾಖಲಾದಂತಹ FIRಗೆ ಪೊಲೀಸ್ ಇಲಾಖೆ ಮರುಜೀವ ಕೊಡ್ಲಿಕ್ಕೆ ಹೊರಟಿದೆ. ಪ್ರತಿಮಾ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.